ಮೊನ್ನೆ ಅಂದ್ರೆ ಇವಾಗ ನಿನ್ನೆ ಅಂದ್ರೆ ಮಳೆ ಇಲ್ಲ. ಅಂದ್ರೆ ಅದಕ್ಕಿಂತ ಮೊದಲೆಲ್ಲ ಸಿಕ್ಕಾಪಟ್ಟೆ ಮಳೆ ಆಗ್ತಿತ್ತು. ಇವಾಗ ಸ್ವಲ್ಪ ಸುಮ್ಮನೆ ಬಂದನ್ರಿ, ಬಿಸಿಲು ಹೋಗೈತಿ. ಆಚೆ ಕಡೆದು ನಮ್ಮ ತಾತನ ಮಗಂದು ಸೋಯಾಬೀನ್ ಬಿತ್ತನ್ ನೋಡ್ರಿ. ಅದು ಆ ಬೆಳೆ ಕೂಡ ನೋಡ್ಬಹುದು ನೀವು ಹೆಂಗಿದೆ ಅಂತ. ಗಾಳಿ ಸಿಕ್ಕಾಪಟ್ಟೈತೆ ಆದ್ರೂ ವಿಡಿಯೋ ಮಾಡ್ಲಕತ್ತೀನಿ. ಗಾಳಿ ಮಾತ್ರ ಬಾಳ ಜೋರ್ ಐತ್ರಿ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಿದ್ದೀರಾ ಸುನೀಲ್ ಮಿರಾಕಲ್ ಯೂಟ್ಯೂಬ್ ಚಾನಲ್. ಪ್ರೀತಿಯ ಸ್ನೇಹಿತರ, ಇವತ್ತು ನಮ್ಮ ಚಾನಲ್ ನೋಡ್ಬೋದು ನೀವು. ಅಂದ್ರೆ ಅರಿಶಿನ ಪ್ಲಾಟಿಗೆ ನಮ್ಮ ಹೊಲಕ್ ಬಂದಿದ್ನಿ. ಯಾವ ರೀತಿ ಐತಿ ಅಂತ ನೋಡ್ಬೋದು. ಮಳೆ 3 ದಿನ, ಒಂದು 4-5 ದಿನ ಮಳೆ ಐತಿ. ಇವಾಗ ಕಡಿಮೆ ಆಗಿದೆ ನೋಡ್ಬೋದು. ಅರಿಶಿನ ಪ್ಲಾಟ್ ಗೊಂಜಾಳ ಮಾತ್ರ ಮಸ್ತವಾದೈತಿ. ಯಾವಾಗ ಅನಿಸ್ತಿಲ್ಲ ಬಿಡಿ ಅಂತ. ಅರಿಶಿನ ಚಲೋ ಐತಿ. ನಿಮ್ಮಲ್ಲಿ ಯಾರ್ಯಾರು ಅರಿಶಿನ ಬೆಳೆದಾರಲ್ಲ, ಸೊ ಕಮೆಂಟ್ ಮಾಡಿ. ಯಾಕಂದ್ರೆ ನಿಮ್ಮ ಅರಿಶಿನ ಯಾವ ರೀತಿ ಇದೆ, ಚೆನ್ನಾಗಿದೆಯಾ ಹೆಂಗೆ ಅಂತ. ನಮ್ಮದು ಒಂಥರ ಮೀಡಿಯಂ ಇದೆ, ಜಾಸ್ತಿ ಅಷ್ಟೊಂದು ಏನು ಫ್ಯಾಂಟಾಸ್ಟಿಕ್ ಅನ್ನೋ ರೀತಿಯನ್ನು ಇಲ್ಲ, ಅತಿ ಲೋನು ಇಲ್ಲ. ನೋಡ್ಬೋದು ಅರಿಶಿನ ನೀವು ಕಾಣ್ತಾ ಇರೋದು. ಅರಿಶಿನ ಇದು ಹೆಂಗಪ್ಪ ಅಂದ್ರೆ ಒಂದ್ 8 ತಿಂಗಳ ಬೆಳೆ ಇದು. ಯಾಕಂದ್ರೆ 8 ತಿಂಗಳಲ್ಲಿ ಈ ಬೆಳೆ ಹೊರಗೆ ಕಬ್ಬಿನ ಹತ್ತವಲ್ರಿ, ಆ ರೀತಿ 12 ತಿಂಗಳ ಕಾಯ್ತೇನಿಲ್ಲ. ಬೆಳೆ ಕಡೆ ಗಾಳಿ ಸಿಕ್ಕಾಪಟ್ಟೆ ಐತಿ ನೋಡ್ರಿ. ಮಳೆನೂ ಬರುವಂಗೈತಿ, ಆದ್ರೆ ಮಳೆನ ಏನ್ ಬಂದಿಲ್ಲ ಇವತ್ತು. ಮೊನ್ನೆ ಅಂದ್ರೆ ಇವಾಗ ನಿನ್ನೆ ಅಂದ್ರೆ ಮಳೆ ಇಲ್ಲ. ಅಂದ್ರೆ ಅದಕ್ಕಿಂತ ಮೊದಲೆಲ್ಲ ಸಿಕ್ಕಾಪಟ್ಟೆ ಮಳೆ ಆಗ್ತಿತ್ತು. ಇವಾಗ ಸ್ವಲ್ಪ ಸುಮ್ಮನೆ ಬಂದನ್ರಿ, ಬಿಸಿಲು ಹೋಗೈತಿ. ಅರಿಶಿನ ನೋಡ್ರಿ ಹೆಂಗೆ ಚಲೋ ಐತನ ಏನ್ ಮಾಡೈತಿ, ಸ್ವಲ್ಪ ಕಮೆಂಟ್ ಮಾಡ್ರಿ. ಆಚೆ ಕಡೆದು ನಮ್ಮ ತಾತನ ಮಗಂದು ಸೋಯಾಬೀನ್ ಬಿತ್ತನ್ ನೋಡ್ರಿ. ಅದು ಆ ಬೆಳೆ ಕೂಡ ನೋಡ್ಬಹುದು ನೀವು ಹೆಂಗಿದೆ ಅಂತ. ಇದು ಸೋಯಾಬೀನ್ ಬೆಳೆ. ಸಕ್ಕರೆ ನೋಡ್ಬಹುದು ನೀವು ಹೆಂಗಿದೆ ಏನಿದೆ ಅಂತ. ಗಾಳಿ ಸಿಕ್ಕಾಪಟ್ಟೈತೆ ಆದ್ರೂ ವಿಡಿಯೋ ಮಾಡ್ಲಕತ್ತೀನಿ. ಗಾಳಿ ಮಾತ್ರ ಬಾಳ ಜೋರ್ ಐತ್ರಿ. ಮತ್ತೆ ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಫಸ್ಟ್ ಆಫ್ ಆಲ್ ರೈತರಿಗೆ ನನ್ನ ವಿಶೇಷವಾದ ನಮಸ್ಕಾರನ ಹೇಳ್ತೀನಿ. ಯಾಕಂದ್ರೆ ರೈತರ ಜೀವನ ತುಂಬಾ ಕಷ್ಟಕರವಾದ ಜೀವನ. ಯಾಕಂದ್ರೆ ಒಂದೊಂದು ಸಮಯದಲ್ಲಿ ಬೆಳೆ ಬೆಳಿತಾ ಇರ್ತೀವಿ, ಆದ್ರೆ ಮಳೆನೇ ಆಗ್ತಿರಲ್ಲ. ಮಳೆ ಪೂರ್ ಜಾಸ್ತಿ ಆಗುತ್ತೆ. ಬೆಳೆ ಬಂದಂತ ಬೆಳೆಗೆ ಅಂದ್ರೆ ಮಳೆ ಜಾಸ್ತಿ ಆದ್ರೆ ಭೂಮಿ ಜವಳಾಗುತ್ತೆ. ಅದಾದಾಗ ಏನಾಗುತ್ತೆ, ಬೆಳೆ ಸರಿಯಾಗಿ ಬರಲ್ಲ. ಸೊ ಇಷ್ಟೆಲ್ಲ ಕಷ್ಟಗಳು ಇರ್ತಾವ. ಅದ್ರ ನಡುವೆ ಕೂಡ ಒಂದು ಬೆಳೆಯನ್ನ ಬೆಳಿಬೇಕಂತ ಕಷ್ಟ ಪಡ್ತೀವಿ. ನೋಡ್ಬೋದು ಅರಿಶಿನ ಪ್ಲಾಟ್ ಯಾವ ರೀತಿ ಐತೆ ಅಂತ. ನೀವು ಯಾರಾದ್ರೂ ಅರಿಶಿನ ಮಾಡಿದ್ರೆ ನಿಮ್ಮ ಪ್ಲಾಟ್ಗಳು ಹೆಂಗಿದಾವೆ ಏನಿದಾವೆ ಅಂತ ಸ್ವಲ್ಪ ಕಮೆಂಟ್ ಮಾಡಿ, ನಮಗೂ ಕೂಡ ಗೊತ್ತಾಗುತ್ತೆ. ನೋಡ್ಬೋದು ನೀವು. ಓಕೆ, ನಾನು ಇಲ್ಲಿಗೆ ನನ್ನ ವ್ಲಾಗ್ ಅನ್ನ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸೊ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ. ದಯವಿಟ್ಟು ಇನ್ನೂ ಹೊಸೊಬ್ರು ಯಾರು ನೋಡ್ತಿದಿರಲ್ಲ, ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ರಿ. ಯಾಕಂದ್ರೆ ನೀವು ಮಾಡ್ತಕ್ಕಂಥ ಸಬ್ಸ್ಕ್ರೈಬ್ ಇಂದ ನನಗೆ ವಿಡಿಯೋ ಮಾಡೋಕ್ಕೆ ತುಂಬಾ ತೋರುತ್ತೆ. ಇದೇ ರೀತಿ ಮತ್ತೆ ಒಳ್ಳೆ ವಿಡಿಯೋಗಳನ್ನ ನಾನು ಕೊಡ್ತಾ ಇರ್ತೀನಿ. ನೋಡ್ಬೋದು ನೀವು. ನಿಮ್ಮಲ್ಲಿ ಏನಾದ್ರು ಅರಿಶಿನ ಪ್ಲಾಟ್ ಏನಾದ್ರು ಮಾಡಿದ್ರೆ ಸೊ ದಯವಿಟ್ಟು ನನಗೆ ಕಮೆಂಟ್ ಮಾಡಿ. ಯಾಕಂದ್ರೆ ಅರಿಶಿನ ನಿಮ್ಮದು ಯಾವ ರೀತಿ ಐತೆ ಅಂತ ಕಮೆಂಟ್ ಮಾಡಿ. ಸೊ ಅದರಿಂದ ನನಗೂ ಸ್ವಲ್ಪ ಅಂದ್ರೆ ಏನ್ ಮಾಡ್ಬೇಕು, ನೀವು ಏನ್ ಮಾಡಿದ್ರ ಅಂತ ಕಮೆಂಟ್ ಮುಖಾಂತರ ಹೇಳಿದ್ರೆ ನಾನು ಕೂಡ ಏನಾದ್ರು ಮಾಡಬಹುದು. ನಮ್ದು ಚೆನ್ನಾಗಿದೆ, ಒಂದು ಮೀಡಿಯಂ ಅಲ್ಲಿ, ಅಷ್ಟೊಂದು ಜಾಸ್ತಿ ಏನೆಲ್ಲ. ಸ್ವಲ್ಪ ಬೆಳಸಾಗಿತ್ತು, ಅದನ್ನೆಲ್ಲ ಕಂಟ್ರೋಲ್ ಆಗಿದೆ ಸ್ವಲ್ಪ ಈಗ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.